ಜ್ಞಾನಶ್ರೀ ನವೋದಯ ತರಬೇತಿ ಕೇಂದ್ರ ಉತ್ತರ ಕನ್ನಡ. ಆತ್ಮೀಯ ಪಾಲಕರೇ, ಎಲ್ರಿಗೂ ನಮ್ಮ ಈ ಹೊಸ ವಿಡಿಯೋಗೆ ಸ್ವಾಗತ. ಇಷ್ಟರ ದಿನ ನಮ್ಮ ನವೋದಯ ತರಬೇತಿಯಿಂದ ಎಲ್ಲ ವಿದ್ಯಾರ್ಥಿಗಳಿಗೂ ಉಪಯೋಗ ಆಗಿ ಪರೀಕ್ಷೆಯಲ್ಲಿ ಉತ್ತಮ ರೀತಿಯ ಅಂಕವನ್ನು ನೀವು ಗಳಿಸಿರ ಅಂತ ನಾವು ಅನ್ಕೋತೇವೆ. ಅದೇ ಥರ ಮುಂಬರುವ ಕರ್ನಾಟಕ ವಸತಿ ನಿಲಯಗಳ ಮೊರಾರ್ಜಿ ಶಾಲೆಗಳಿಗೆ ಹಾಗೂ ಕೆಲವು ಹಲವು ಶಾಲೆಗಳಿಗೆ ನಾವು ಉಚಿತ ತರಬೇತಿಯನ್ನು ಶುರು ಮಾಡ್ತಾ ಇದ್ದೇವೆ. ಹಾಗೆ ಇವತ್ತಿನ ದಿನ ಕನ್ನಡ ವಿಷಯದ ಬಗ್ಗೆ ಕೆಲವು ಪ್ರಶ್ನೆಗಳನ್ನು ನೋಡೋಣ. ಹಾಗೆ ನಾವು ಕರ್ನಾಟಕ ರಾಜ್ಯದಲ್ಲಿ ಪ್ರಸಿದ್ಧಿ ಪಡೆದಂತಹ ಕೆಲವು ಲೇಖಕರಿಂದ ಕ್ವೆಶನ್ ಪೇಪರ್ಸ್ನ ತರಿಸಿ ಅದನ್ನು ಎಕ್ಸ್ಪ್ಲೇನ್ ಮಾಡ್ತೇವೆ. ಇವತ್ತು ವಿದ್ಯಾಸ್ಫೂರ್ತಿಯವರ ಒಂದು ಕ್ವೆಶನ್ ಪೇಪರ್ ನಮ್ಮ ಹತ್ರ ಇದೆ, ಅದನ್ನು ನಾವು ಸಾಲ್ವ್ ಮಾಡ್ತಾ ಹೋಗೋಣ. ಅದೇ ಥರ ನೀವು ವಿಡಿಯೋನ ಕೊನೆ ತನಕ ನೋಡಿ. ಎಲ್ಲ ಸಬ್ಜೆಕ್ಟ್ ಬಗ್ಗೆ ನಾವು ಸವಿಸ್ತಾರವಾಗಿ ಮಾಹಿತಿಯನ್ನು ಕೊಡ್ತೇವೆ. ಇವತ್ತಿನ ದಿನ ಕನ್ನಡ ವಿಷಯ ಬಗ್ಗೆ ನೋಡೋಣ. ಹಾಗೆ 1 by 1 ಕನ್ನಡ ಆದಮೇಲೆ ಗಣಿತ. ಎಕ್ಸಾಮ್ ಪ್ಯಾಟರ್ನ್ ನಿಮ್ಗೆ ಗೊತ್ತಿದೆ ಯಾವ ಥರ ಇರುತ್ತೆ ಅಂತ. 100 ಅಂಕಗಳ ಪರೀಕ್ಷೆ ಆಗಿರುತ್ತೆ. ಕನ್ನಡ, ಇಂಗ್ಲೀಷ್, ಗಣಿತ, ಸಮಾಜ ವಿಜ್ಞಾನ ಹಾಗೂ ಜನರಲ್ ನಾಲೆಜ್ನ ಪ್ರಶ್ನೆಗಳು ಇರ್ತವೆ. ಇವತ್ತಿನ ದಿನ ನಾವು ಕನ್ನಡ ವಿಷಯದ ಬಗ್ಗೆ ಕೆಲವು ಪ್ರಶ್ನೆಗಳನ್ನು ನೋಡೋಣ ಬನ್ನಿ. ಜ್ಞಾನಶ್ರೀ ನವೋದಯ ತರಬೇತಿ ಕೇಂದ್ರ ಉತ್ತರ ಕನ್ನಡ. ಆತ್ಮೀಯ ಪಾಲಕರೇ ಅಥವಾ ವಿದ್ಯಾರ್ಥಿಗಳೇ, ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಅವಶ್ಯವಾಗಿ ಮಾಡಿ. ಯಾಕಂದರೆ ತುಂಬ ವ್ಯೂಸ್ ಬರುತ್ತೆ, ಆದರೆ ಸಬ್ಸ್ಕ್ರಿಪ್ಷನ್ ಮಾತ್ರ ಕಡಿಮೆ ಇದೆ. ಇವತ್ತೇ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಈ ಮೊರಾರ್ಜಿ ದೇಸಾಯಿ ಶಾಲೆಯ ಒಂದು ಪರೀಕ್ಷೆಯನ್ನು ಉತ್ತಮ ರೀತಿಯಲ್ಲಿ ಬರೆಯೋ ಹಾಗೆ ಜ್ಞಾನವನ್ನು ಹೊಂದೋಣ ಅಂತ ಹೇಳ್ತಾ ಮೊದಲನೇ ಪಾಠಕ್ಕೆ ನಾವು ಹೋಗೋಣ. ಕನ್ನಡ ವಿಷಯದಲ್ಲಿ ಕೆಲವು ಪ್ರಶ್ನೆಗಳನ್ನು ನೋಡೋಣ, ಆಯಿತಾ? ನೋಡಿಲಿ. ಒಂದು ಹಳ್ಳಿ, ಅಲ್ಲಿ ರೈತನೊಬ್ಬನ ಹೊಲ ಇತ್ತು. ಈ ವಾಕ್ಯದಲ್ಲಿ ಇರುವ ಅನುನಾಸಿಕ ಅಕ್ಷರ ಯಾವುದು ಅಂತ ಕೇಳಿದ್ದಾರೆ. ನೋಡಿ, ಒಂದು ಹಳ್ಳಿ, ಅಲ್ಲಿ ರೈತನೊಬ್ಬನ ಹೊಲ ಇತ್ತು. ಈ ಆಪ್ಷನ್ಸ್ನ ನೋಡಿದಾಗ ನಿಮ್ಗೆ ಯಾವ್ದು ಅನಿಸುತ್ತೆ ಅನುನಾಸಿಕ ಅಕ್ಷರ? ಅನುನಾಸಿಕ ನಿಮ್ಗೆ ಏನು ಅಂತ ಗೊತ್ತಿದೆ ಅಲ್ವಾ? ಮೂಗಿನ ಸಹಾಯದಿಂದ ಉಚ್ಚರಿಸುವ ಅಕ್ಷರನ ಅನುನಾಸಿಕ ಅಂತವೆ. ಹ ಹೌದಾ? ಹ ಅನುನಾಸಿಕ ಆಗಲ್ಲ, ದ ಕೂಡ ಆಗಲ್ಲ, ಬ ಕೂಡ ಆಗಲ್ಲ. ಹಾಗಾದರೆ ಉತ್ತರ ಡಿ, ನ ಒಂದು ಅನುನಾಸಿಕ ಅಕ್ಷರ ಆಗಿದೆ. ವರ್ಣಮಾಲೆಯ ಬಗ್ಗೆ ಸಂಪೂರ್ಣ ಮಾಹಿತಿ ಇರಬೇಕು ವಿದ್ಯಾರ್ಥಿಗಳಿಗೆ ನಿಮಗೆ, ಆಗ ಕರೆಕ್ಟ್ ಆಗುತ್ತೆ. ಪರೀಕ್ಷೆಯಲ್ಲಿ ವರ್ಣಮಾಲೆಗೆ ಸಂಬಂಧಪಟ್ಟಿದ ಯಾವುದೇ ಒಂದು ಪ್ರಶ್ನೆ ಪಕ್ಕಾ ಇರುತ್ತೆ. ಹಾಗಾದರೆ ವರ್ಣಮಾಲೆಯ ಬಗ್ಗೆ ಸರಿಯಾಗಿ ಕಲ್ತ್ಕೊಳ್ಳಿ. ಎರಡನೇ ಪ್ರಶ್ನೆ ಹೋಗೋಣ. ಮಲಿನಗೊಂಡ ನದಿಗಳು ಜೀವ ಸಂಕುಲಕ್ಕೆ ಅಪಾಯಕಾರಿ. ಈ ವಾಕ್ಯದಲ್ಲಿ ಸಂಕುಲ ಪದದ ಸಮಾನಾರ್ಥಕ ಅರ್ಥ ಪದ ಯಾವುದು ಅಂತ ಕೇಳಿದ್ದಾರೆ. ನೋಡಿ, ಮಲಿನಗೊಂಡ ನದಿಗಳು ಜೀವ ಸಂಕುಲಕ್ಕೆ ಅಪಾಯಕಾರಿ. ಸಂಕುಲ ಅಂದ್ರೆ ಏನಾಗಿದ್ರೆ ನೋಡಿ, ಸಂಕುಲ ಅಂದರೆ ಗುಂಪು ಅಂತ ಆಗುತ್ತೆ ವಿದ್ಯಾರ್ಥಿಗಳು, ಆಯಿತಾ? ತುಂಬ ಜನ ಪೀಳಿಗೆ ಅನ್ಕೋಬೋದು, ಪೀಳಿಗೆ ಅಲ್ಲ, ಕುಲ ಕೂಡ ಆಗಲ್ಲ. ಇದು ತಪ್ಪು, ಸೇನೆ ಕೂಡ ಆಗಲ್ಲ. ಸಂಕುಲ ಅಂದರೆ ಒಂದು ಸಮೂಹ ಅಥವಾ ಗುಂಪು ಅಂತ ಅರ್ಥ ಬರುತ್ತೆ. ಮುಂದಿನ ಪ್ರಶ್ನೆ. ಜಿಂಕೆಯು ಈ ದಿನದ ಸಭೆಗೆ ಸಿದ್ಧವಾಗಿ ಬಂದಿತ್ತು. ಈ ವಾಕ್ಯದಲ್ಲಿರುವ ಜಿಂಕೆ ಪದದ ಬಹುವಚನ ರೂಪ ನೀವು ಆಲ್ರೆಡಿ ಕಲ್ತಿದ್ದೀರಿ. ಏಕವಚನ, ಬಹುವಚನ ಗೊತ್ತಿದೆ, ತುಂಬ ಈಸಿ ಪ್ರಶ್ನೆ. ಜಿಂಕೆಯು ಅಂತ ಇದೆ, ಜಿಂಕೆಯು ಒಂದೇ ಜಿಂಕೆ ಇದೆ. ತುಂಬ ಜಿಂಕೆ ಆದರೆ ಜಿಂಕೆಗಳು ಅಂತ ಆಗುತ್ತೆ. ಮೂರನೇ ಪ್ರಶ್ನೆ ಉತ್ತರ ಜಿಂಕೆಗಳು ಅಂತ ಆಗುತ್ತೆ. ನಾಲ್ಕನೇ ಪ್ರಶ್ನೆ. ಸೂರ್ಯನನ್ನು ನೋಡಿದ್ದು ನಿಜವೇ ಎಂದು ತಾಯಿಯು ಮಕ್ಕಳಿಗೆ ಕೇಳಿದಳು. ನೋಡಿ, ಸೂರ್ಯನನ್ನು ನೋಡಿದ್ದು ನಿಜವೇ ಎಂದು ತಾಯಿಯು ಮಕ್ಕಳಿಗೆ ಕೇಳಿದಳು. ಈ ವಾಕ್ಯದಲ್ಲಿರುವ ಅಂಕಿತ ನಾಮ ಯಾವುದು? ನೋಡಿ, ನಾಮಪದದಲ್ಲಿ ಹಲವು ಪ್ರಕಾರಗಳಿವೆ ಅಲ್ವಾ? ಅದರಲ್ಲಿ ಅಂಕಿತ ನಾಮ ಅಂದ್ರೇನು? ವ್ಯಕ್ತಿಗೆ ಇಟ್ಟ ಹೆಸರು ಅಥವಾ ಸ್ಥಳಕ್ಕೆ ಇಟ್ಟ ಹೆಸರು ನಾವು ಅಂಕಿತ ನಾಮ ಅಂತೇವೆ ಅಲ್ವಾ? ಸ್ಪೆಸಿಫಿಕ್ ಆಗಿ ಬೆಂಗಳೂರು ಅಂಕಿತ ನಾಮ, ವಿಶಾಲ್ ಅಂಕಿತ ನಾಮ. ಇಲ್ಲಿ ಯಾವುದು ಆಗಿದೆ ಅಂಕಿತ ನಾಮ? ತಾಯಿನ, ಮಕ್ಕಳ ಅಲ್ಲ, ತಾಯಿ ಅಲ್ಲ, ಕೇಳು ಆಗಲ್ಲ. ಹಾಗಾದರೆ ಸೂರ್ಯ ಅಲ್ವಾ? ಸೂರ್ಯ ಅಂಕಿತ ನಾಮ ಆಗುತ್ತೆ. ಪರೀಕ್ಷೆಯಲ್ಲಿ ಪ್ರಶ್ನೆಯನ್ನು ಸರಿಯಾಗಿ ಓದಿ. ಈ ಹಿಂದಿನ ಮೊರಾರ್ಜಿ ಪರೀಕ್ಷೆಯಲ್ಲಿ ತುಂಬ ಜನ ಗದ್ಯ ಭಾಗವನ್ನು ಅರ್ಥೈಸ್ಕೊಂಡೇ ಇಲ್ಲ. ಯಾಕೆ? ಓದುವಿಕೆ ತುಂಬ ಕಡಿಮೆ ಆಯಿತು. ಓದಿಕೊಂಡು ಅರ್ಥೈಸೋ ಸಾಮರ್ಥ್ಯ ನಮ್ಮ ಮಕ್ಕಳಲ್ಲಿ ಕಡಿಮೆ ಆಗಿದೆ ಈಗ. ಯಾಕೆ? ಕಾನ್ಸಂಟ್ರೇಷನ್ ಕಡಿಮೆ ಇದೆ. ಆದ್ದರಿಂದ ನೀವೇನು ಮಾಡಿ, ಕರೆಕ್ಟಾಗಿ ಓದ್ಕೊಂಡು ಅರ್ಥೈಸ್ಕೊಂಡು ಪ್ರಶ್ನೆ ಉತ್ತರ ಬರೀರಿ. 5ನೇ ಪ್ರಶ್ನೆ. ಹಣ್ಣುಗಳ್ಳ ಎಲ್ಲೇ ಇದ್ದಾನೆ. ಈ ವಾಕ್ಯದಲ್ಲಿ ಅಡಿಗೆರೆಯದ ಪದದಲ್ಲಿರುವ ವಿಭಕ್ತಿಯನ್ನು ಹೆಸರಿಸಿ ಅಂತ ಹೇಳಿದ್ದಾರೆ. ಅಂದರೆ ಹಣ್ಣುಗಳ್ಳ ಅಂದರೆ ಯಾವುದು ನಿಮಗೆ ವ್ಯಂಜನ ಬರುತ್ತೆ? ಗಳ್ಳ ಅಂತ ಬರುತ್ತೆ ಅಲ್ವಾ? ವಿಭಕ್ತಿ ಪ್ರತ್ಯಯದ ಬಗ್ಗೆ ಒಂದು ಪ್ರಶ್ನೆ ಪಕ್ಕಾ ಇರುತ್ತೆ. ಎಷ್ಟು? 8 ವಿಭಕ್ತಿ ಪ್ರತ್ಯಯ ಇದೆ, ಸರಿಯಾಗಿ ಕಲ್ತ್ಕೊಳ್ಳಿ. ಪ್ರಥಮ ಇಂದ ನೋಡಿ. ಪ್ರಥಮನ ಹಾಗಿದ್ರೆ ಹಣ್ಣು ಅಲ್ಲ, ಇಲ್ಲ, ಪ್ರಥಮ ಹೂ ಅಂತ ಆಗುತ್ತೆ ಅಲ್ವಾ? ಚತುರ್ಥಿ ಕೂಡ ಅಲ್ಲ, ಸಪ್ತಮಿ ಕೂಡ ಅಲ್ಲ. ಹಾಗಾದರೆ ಇದು ಷಷ್ಠಿ ಆಗುತ್ತೆ ಅಲ್ಲ? ಅಂತ ಬರುತ್ತೆ ಅಲ್ವಲ್ಲಿ? ಅಂತ ಬಂದರೆ ಇದು ಷಷ್ಠಿ ಅಂತ ಆಗುತ್ತೆ ಅಲ್ವಾ? ವಿಭಕ್ತಿ ಪ್ರತ್ಯಯ. ಎಕ್ಸಾಮಿಗೆ ವಿಭಕ್ತಿ ಪ್ರತ್ಯಯ ತುಂಬ ಇಂಪಾರ್ಟೆಂಟ್ ಆಗಿದೆ. ಒಂದು ಪ್ರಶ್ನೆ ವಿಭಕ್ತಿ ಪ್ರತ್ಯಯದ ಮೇಲೆ ಡೆಫಿನೆಟ್ ಆಗಿ ಕೇಳ್ತಾರೆ. ಅಭ್ಯಾಸ ಇವತ್ತೇ ಮಾಡ್ಕೊಳ್ಳಿ, ಪಜ್ಜಾವಾಗ್ತೀರಾ. ನೆಕ್ಸ್ಟ್ ಹೋಗೋಣ.
5 ಪ್ರಶ್ನೆಗೆ 5 ಉತ್ತರ ಇತ್ತು. ನೆಕ್ಸ್ಟ್ ಸ್ಲೈಡಿಗೆ ಹೋಗೋಣ. ನೋಡಿ 6ನೇ ಪ್ರಶ್ನೆ. 6ನೇ ಪ್ರಶ್ನೆ ಏನಿದೆ ಅಂತ ನೋಡಿ. 6ನೇ ಪ್ರಶ್ನೆ, ಮನುಷ್ಯನು ಯಾಕೆ ಹೀಗೆ ಮಾಡುತ್ತಾರೆ? ಮನುಷ್ಯರು ಯಾಕೆ ಹೀಗೆ ಮಾಡುತ್ತಾರೆ? ಈ ವಾಕ್ಯದಲ್ಲಿ ಕೊನೆಯಲ್ಲಿರಬೇಕಾದ ಲೇಖನ ಚಿಹ್ನೆ ಯಾವುದು ಅಂತ ಹೇಳಿದ್ರೆ, ಸೊ ಮನುಷ್ಯರು ಯಾಕೆ ಹೀಗೆ ಮಾಡುತ್ತಾರೆ, ಇದು ಒಂಥರ ಪ್ರಶ್ನೆ ಕೇಳುವ ಹಾಗಿದೆ. ಹಾಗಾದರೆ ಎ ಆನ್ಸರ್ ಪ್ರಶ್ನಾರ್ಥಕ ಚಿಹ್ನೆ ಆಗುತ್ತೆ ಅಲ್ವಾ. ನೋಡಿ, ಮನುಷ್ಯರು ಯಾಕೆ ಹೀಗೆ ಮಾಡ್ತಾರೆ, ಯಾರಿಗೋ ಇದು ಕೇಳುತ್ತಿರೋ ವಾಕ್ಯ ಆಗಿದೆ. ಪ್ರಶ್ನೆನ ಓದಿ ಅರ್ಥೈಸ್ಕೊಂಡು ಆನ್ಸರ್ ಮಾಡಿ ಕನ್ನಡಕ್ಕೆ 20ಕ್ಕೆ 20 ಅಂಕ ನಿಮ್ದಾಗಿರುತ್ತೆ. ಆಯಿತಾ. ತಂದೆಗೆ ಪತ್ರ ಬರೆಯುವಾಗ ಬಳಸುವ ಸಂಬೋಧನೆ ಯಾವುದು? ನೋಡಿ, ತಂದೆಯವರಿಗೆ ಪತ್ರ ಲೇಖನ ಬಗ್ಗೆ ನೀವು ಕಲ್ತಿರ್ತೀರ, ತುಂಬ ಇಂಪಾರ್ಟೆಂಟ್ ಅಲ್ವಾ. ನೀವು ಕೂಡ ಪತ್ರ ಬರೀತೀರಾ. ಇವಾಗ ಮೊಬೈಲ್ ಬಂದಿದೆ, ಪತ್ರ ಅವರು ಕಡಿಮೆ ಆಗಿದೆ, ಆದರೂ ನಮಗೆ ಪರೀಕ್ಷೆಗೆ ಪತ್ರ ಬರೆಯುವಿಕೆ ಅಗತ್ಯವಾಗಬೇಕು. ನೋಡಿ, ಪೂಜ್ಯ ಅಂತ ಯಾರಿಗೆ ಯೂಸ್ ಮಾಡ್ತೇವೆ ನಾವು? ಪೂಜ್ಯ ಅಂತ ಗುರುಗಳಿಗೆ ಯೂಸ್ ಮಾಡ್ತೇವೆ. ಹಾಗಾದ್ರೆ ತಂದೆಗಂತೂ ಅಲ್ಲ, ಪೂಜ್ಯ ಗುರುಗಳಿಗೆ ನಾವು ಪೂಜ್ಯ ಯೂಸ್ ಮಾಡ್ತೇವೆ. ನಲ್ಮೆಯ ಅನ್ನೋದನ್ನು ನೀವು ಗೆಳೆಯತಿರಿಗೆ ಪತ್ರವನ್ನು ಬರೆಯುವಾಗ ನಲ್ಮೆಯ ಅನ್ನೋದನ್ನು ಯೂಸ್ ಮಾಡ್ತೇವೆ. ಹಾಗಾದ್ರೆ ಅದು ಕೂಡ ಅಲ್ಲ. ತೀರ್ಥರೂಪ, ಹಾಗಾದರೆ ಸರಿಯಾದ ಉತ್ತರ ತೀರ್ಥರೂಪ. ತಂದೆಯವರಿಗೆ ನೆನಪಿರಲಿ, ತಂದೆಯವರಿಗೆ ಪತ್ರ ಬರೀಬೇಕಿದ್ರೆ ನೀವು ಸಂಬೋಧನೆ ಯಾವ್ದು ಬಳಸಬೇಕು? ತೀರ್ಥರೂಪ ತಂದೆಯವರಿಗೆ ಅಂತ ನೀವು ಬಳಸಬೇಕಾಗುತ್ತೆ. ಚಿರಂಜೀವಿ ಅಂತಿದೆ. ಸೊ ಚಿರಂಜೀವಿ ನಿಮ್ಮ ಸಹೋದರ ಅಥವಾ ಸಹೋದರಿಗೆ ನೀವು ಪತ್ರವನ್ನು ಬರೆಯುವಾಗ ಚಿರಂಜೀವಿ ಅನ್ನೋದನ್ನು ನಾವು ಬಳಸ್ತೇವೆ. ಹಾಗಾದರೆ ಸರಿಯಾದ ಉತ್ತರ ತೀರ್ಥರೂಪ. 8ನೇ ಪ್ರಶ್ನೆ, ದಂಡ ಈ ಪದವು ಸೂಚಿಸುವ ನಾನಾರ್ಥಕ ಪದಗಳು ಏನು? ದಂಡ ಅಂದರೆ ಏನು? ನೋಡಿ, ದಂಡ ಶಿಕ್ಷೆ ಅಂತ ನಮ್ಗೆ ಗೊತ್ತಿದೆ. ಸೊ ಆದರೆ ನಾವು 4 ಆಪ್ಷನ್ಸ್ನ ಓದ್ಕೊಂಡು ಸರಿಯಾದ ಆಯ್ಕೆ ಮಾಡಬೇಕಾಗುತ್ತೆ. ದಂಡ ಅಂದರೆ ಏನು? ಶಿಕ್ಷೆ ಅಂತ ಹೌದು, ಹಣನ? ಇಲ್ಲ, ಹಣ ಆಗಲ್ಲ. ಹಾಗಾದರೆ ಎ ಆಪ್ಷನ್ ಸಾಧ್ಯ ಇಲ್ಲ. ದಂಡ ಹಾಕ್ತಾರೆ ಅಂತಾರೆ, ಸೊ ಅದು ಹಣನೇ ಹಾಕಬೇಕಂತಿಲ್ಲ ಅಲ್ಲ. ದಂಡ ಏನು ಬೇಕಾದ್ರೂ ಹಾಕ್ಬೋದು, ಹಣವೇ ದಂಡ ಹಾಕ್ತಾರಂತ ಎಲ್ಲೂ ರೂಲ್ಸ್ ಇಲ್ಲ. ಕೋಲು ಕಡ್ಡಿ ಸಾಧ್ಯ ಆಗಲ್ಲ, ಹಣ ನಮಸ್ಕರಿಸಿ ಕೂಡ ಆಗಲ್ಲ, ಶಿಕ್ಷೆ ಸೈನ್ಯ ಆಗುತ್ತೆ. ಯಾಕಂದರೆ ಶಿಕ್ಷೆ ದಂಡ ಕೊಡೋದು, ದಂಡನೆ ಶಿಕ್ಷೆ ಕೊಡೋದು. ದಂಡ ನಾಯಕ ಅಂತ ಹೇಳ್ತೇವಲ್ವ, ಸೈನ್ಯರ ನಾಯಕ. ದಂಡ ನಾಯಕ ಯಾರು ಅಂತ ಹೇಳ್ತೇವೆ, ಸೊ ಅದು ಸೈನ್ಯಗಳ ನಾಯಕ. ಸೊ ಹಾಗಾದರೆ ಸರಿಯಾದ ಉತ್ತರ ದಂಡಕ್ಕೆ ಶಿಕ್ಷೆ ಸೈನ್ಯ ಆಗುತ್ತೆ. ಕನ್ನಡದಲ್ಲಿ ಪ್ರತಿಯೊಂದು ಅಕ್ಷರವನ್ನು ನಾವು ಅರ್ಥೈಸ್ಕೊಳ್ಳೋದು ತುಂಬ ಮುಖ್ಯವಾಗಿದೆ. ಎಲ್ಲರೂ ಹೇಳ್ತಾರೆ ಕನ್ನಡ ತುಂಬ ಈಸಿ ಅಂತ. ಆ್ಯಕ್ಚುಲಿ ಕನ್ನಡ ಈಸಿ ಯಾವಾಗ ಈಸಿ ಆಗುತ್ತೆ? ನೀವು ಆ ಪಾಠವನ್ನು ಅಥವಾ ಗದ್ಯ ಭಾಗವನ್ನು ಸರಿಯಾಗಿ ಅರ್ಥೈಸ್ಕೊಂಡಾಗ ಈಸಿ ಆಗುತ್ತೆ. ನಮ್ಮ ಮಾತೃಭಾಷೆ ಆದರೂ ಕೂಡ ನಮಗೆ ಹಲವು ಪದಗಳ ಪರಿಚಯ ಇಲ್ಲ. ಸೊ ಓದುವಿಕೆಯಿಂದ ನಮಗೆ ಹಲವು ಪದಗಳ ಪರಿಚಯ ಆಗುತ್ತೆ. ವಿದ್ಯಾರ್ಥಿಗಳೇ, ನಿಮ್ಗೊಂದು ಹೇಳ್ತೇನೆ, ಕನ್ನಡದಲ್ಲಿ ನೀವು ಪಂಡಿತರಾಗಬೇಕೇ ಹೆಚ್ಚು ಪುಸ್ತಕನ ಓದಿ. ಕತೆ ಪುಸ್ತಕವನ್ನು ಓದಿ, ನ್ಯೂಸ್ ಪೇಪರ್ನ ಓದಿ, ಪತ್ರಿಕೆಗಳನ್ನು ಓದಿ, ಮಾಸಿಕ ಪಾಕ್ಷಿಕ ತುಂಬ ಪತ್ರಿಕೆಗಳು ಬರ್ತವೆ. ಸೊ ಆ ಪತ್ರಿಕೆಗಳನ್ನು ಓದಿದರೆ ಕನ್ನಡ ಜ್ಞಾನ ನಿಮಗೆ ಶಬ್ದ ಭಂಡಾರ ಡೆಫಿನೆಟ್ಲಿ ಇನ್ಕ್ರೀಸ್ ಆಗುತ್ತೆ, ಜಾಸ್ತಿ ಆಗುತ್ತೆ ಅಂತ ಹೇಳ್ತಾನೆ. ಆಯಿತಾ. ನೋಡಿ, ನಾವು ಮಾತನಾಡುವಾಗ ಕೆಲವೊಂದು ಆಂಗ್ಲ ಪದಗಳು ಬಂದುಬಿಡ್ತವೆ. ಯಾಕೆ? ರೂಢಿ ಆಗಿಬಿಟ್ಟಿದೆ ನಮಗೆ. ನಾವು ಸರಿಯಾದ ಕನ್ನಡ ಪದಗಳನ್ನು ಉಪಯೋಗಿಸಲ್ಲ. ಈಗ ನೋಡಿ, ಅಬ್ಸರ್ವ್ ಮಾಡಿ, ನಾನು ಕೂಡ ನೀವು ಸರಿಯಾಗಿ ನೋಡಿದ್ರೆ ಇಂಗ್ಲೀಷ್ ಪದಗಳನ್ನು ಜಾಸ್ತಿ ಉಪಯೋಗಿಸ್ತಾನೆ. ಯಾಕೆ? ಅದು ರೂಢಿ ಆಗಿಬಿಟ್ಟಿದೆ ನಮಗೆ. ಓಕೆ, ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಗರ್ವಿ ಪದ ವಿರುದ್ಧ ಪದ ಏನು? ನೋಡಿ, ಅಹಂಕಾರ ಸೊಕ್ಕು ಅಂತೂ ಆಗಲ್ಲ, ಅದು ಗರ್ವಿ ಅನ್ನೋದಕ್ಕೆ ಸಮಾನಾರ್ಥಕ ಪದ ಆಗುತ್ತೆ. ಅವ್ರು ಕೇಳಿದ್ದು ವಿರುದ್ಧ ಪದ ಯಾವುದು ಅಂತ. ಗರ್ವಿಗೆ ನಿಗರ್ವಿ ಆಗುತ್ತೋ ಅಥವಾ ಅಗರ್ವಿ ಆಗುತ್ತೋ? ಸೊ ಅಗರ್ವಿ ಆಗಲ್ಲ, ನಿಗರ್ವಿ. ಗರ್ವಿ ನಿಗರ್ವಿ. 10ನೇ ಪ್ರಶ್ನೆ, ಅಂಬಿಕಾತನಯ ದತ್ತ ಇದು ಯಾರ ಕಾವ್ಯನಾಮ? ಪ್ರತಿಯೊಂದು ಕವಿಗಳು ಲೇಖಕರು ಒಂದು ಕಾವ್ಯನಾಮವನ್ನು ಇಟ್ಕೊಳ್ತಾರಲ್ವ. ನಿಮ್ಮ ಗದ್ಯ ಭಾಗದಲ್ಲಿ ಬಂದಿದೆ. ಕನ್ನಡ ಪುಸ್ತಕವನ್ನು ನೀವು ಸರಿಯಾಗಿ ಓದ್ಬಿಟ್ರೆ 5ನೇ ತರಗತಿಯ ಕನ್ನಡ ಪುಸ್ತಕವನ್ನು ಈಗೂ ಸಮಯ ಇದೆ. ಮೊದಲೇ ಪಾಠದ ಕೊನೆಯ ಪಾಠತನ ಒಂದೂ ಪೇಜ್ ಬಿಡದೆ ದಿನ ಓದ್ತಾ ಹೋಗಿ ಕನ್ನಡದಲ್ಲಿ ನಿಮಗೆ 20ಕ್ಕೆ 20 ಅಂಕ ಪಕ್ಕ ಬರುತ್ತೆ. ಇದು ಕೆಲವು ಪ್ರಶ್ನೆಗಳನ್ನ ಅಷ್ಟೇ ಎಕ್ಸ್ಪ್ಲೇನ್ ಮಾಡ್ತೇನೆ. ಹಾಗಂತ ನಿಮಗೆ ಅಷ್ಟು ಅಂಕಗಳು ಬೇಕಾ? ಕನ್ನಡ ಪಾಠವನ್ನು ಸರಿಯಾಗಿ ಓದಿ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಕ್ಬಿಡುತ್ತೆ. ಅಂಬಿಕಾತನಯ ದತ್ತ ಇದು ದ.ರಾ ಬೇಂದ್ರೆಯವರ ಕಾವ್ಯನಾಮ. ನಮಗೂ ಗೊತ್ತಿದೆ, ನಿಮಗೂ ಗೊತ್ತಿದೆ. ಹೌದಾ? ನೆಕ್ಸ್ಟ್ ಪ್ರಶ್ನೆ ಹೋಗೋಣ ಬನ್ನಿ. 11ನೇ ಪ್ರಶ್ನೆ ನೋಡಿ, ಗಂಡಸು ಎಂಬ ಅರ್ಥದಿಂದ ಬಳಕೆಯಾಗುವ ಪದಗಳು ಯಾವುದು? ಅಂದರೆ ಗಂಡಸು ಎಂಬ ಪದದಿಂದ ಸೊ ನಿಮ್ಗೆ ಗೊತ್ತಿದೆ, ಪುಲ್ಲಿಂಗ, ಸ್ತ್ರೀಲಿಂಗ, ನಪುಂಸಕಲಿಂಗ ಅಂತ ಗೊತ್ತಿದೆ. ಸೊ ಹಾಗಾದರೆ ಗಂಡಸು ಸ್ತ್ರೀಲಿಂಗನ? ಆಗಲ್ಲ. ಅನ್ಯಲಿಂಗ ಕೂಡ ಅಲ್ಲ, ಗಂಡಸು ಪುಲ್ಲಿಂಗ ಅಲ್ವಾ. ಸೊ ಗಂಡಸು ಅನ್ನೋ ಪದ ಪುಲ್ಲಿಂಗದ ಪದವಾಗಿದೆ. ತೋಟದ ತುಂಬ ಬಿಳಿಯ ಹೂಗಳು ಕಂಗೊಳಿಸುತ್ತಿವೆ. ನೋಡಿ, ತೋಟದ ತುಂಬ ಬಿಳಿಯ ಹೂಗಳು ಕಂಗೊಳಿಸುತ್ತಿವೆ. ಸೊ ತೋಟದಲ್ಲಿ ಹೂ ಇದೆ. ಯಾವ ಥರ ಹೂ ಇದೆ? ಬಿಳಿಯ ಹೂ ಇದಾವಲ್ವಾ. ಸೊ ಬಿಳಿಯ ಹೂಗಳು. ಹಾಗಾದರೆ
ಈ ವಾಕ್ಯದ ಗುಣವಿಶೇಷಣ ಯಾವುದು? ಈ ತೋಟದ ಬಗ್ಗೆ ಅಥವಾ ಹೂವಿನ ಬಗ್ಗೆ ಯಾವ ಪದ ವಿಶೇಷಣವನ್ನು ತೋರಿಸ್ತಾ ಇದೆ? ನೋಡಿ, ತೋಟ ಇದೆ, ಹೂಗಳಿವೆ, ಆದ್ರೆ ಹೂ ಯಾವ ಥರ ಇದೆ? ಬಿಳಿಯದ್ದಾಗಿದೆ. ಹಾಗಾದರೆ ಇದರ ಉತ್ತರ ಸಿ ಸರಿಯಾದ ಉತ್ತರ ಆಗಿದೆ ಅಲ್ವಾ? ತೋಟದ ತುಂಬ ಬಿಳಿಯ ಹೂಗಳು ಕಂಗೊಳಿಸುತ್ತಿವೆ. ಸೊ ಬಿಳಿ ಅನ್ನೋದು ಏನಾಗುತ್ತೆ? ಒಂದು ಗುಣವಿಶೇಷಣ. ನೋಡಿ, ನಿಮಗೆ ಈ ಗುಣವಿಶೇಷಣದ ಬಗ್ಗೆ ಅಥವಾ ಕ್ರಿಯಾವಿಶೇಷಣ ಕ್ರಿಯಾಪದದ ಬಗ್ಗೆ ಒಂದು ಪ್ರಶ್ನೆ ಪಕ್ಕ ಇರುತ್ತೆ, ಕರೆಕ್ಟಾಗಿ ನೋಡ್ಕೊಳ್ಳಿ ಆಯಿತಾ? ತೆನೆ ಪ್ಲಸ್ ಅನ್ನು, ತೆನೆಯನ್ನು, ಈ ಪದವು ಈ ಸಂಧಿಗೆ ಉದಾಹರಣೆ ಆಗಿದೆ. ಸೊ ತೆನೆಯನ್ನು ನೋಡಿ, ತೆನೆಯನ್ನು ಏನಾಗಿದೆ? ತೆನೆ ಎ ಮತ್ತು ಅ ವ್ಯಂಜನ ಸೇರಿ ಯ ಆಗಿಬಿಟ್ಟಿದೆ. ಯದ್ ಆಗಮ ಆಗಿದೆ ಅಲ್ವಾ? ಯ ಬಂದ್ಬಿಟ್ಟಿದೆ. ಯಕಾರ ಆಗಮ ಸಂಧಿ ಅಂತ ನಾವು ಹೇಳ್ತೇವೆ. ಸಂಧಿಗಳ ಬಗ್ಗೆ ಕೂಡ ಒಂದು ಪ್ರಶ್ನೆ ಪಕ್ಕ. ಸೊ ಯಾವ್ಯಾವ ಸಂಧಿ ಕೇಳ್ತಾರೆ ನೋಡಿ, ನಿಮಗೆ ಲೋಪಸಂಧಿ, ಆಗಮ ಸಂಧಿ, ಆದೇಶ ಸಂಧಿ, ಗುಣಸಂಧಿ, ಈ 4 ಸಂಧಿಗಳಲ್ಲಿ ಪ್ರಶ್ನೆ ಪಕ್ಕ ಇರುತ್ತೆ. ತೆನೆ ಎ ಪ್ಲಸ್ ಅ ಹೋಗಿ ಯ ಬಂದಿದೆ, ತೆನೆ ಎನ್ನು ಆಗಿದೆ, ಎ ಕೂಡ ಇಲ್ಲ ಅಲ್ಲಿ, ಅ ಕೂಡ ಇಲ್ಲ, ಯ ಬಂದಿದೆ. ಸೊ ಯಕಾರಾಗಮ, ಆಗಮ ಸಂಧಿ ಅಂತ ನಾವು ಇದನ್ನು ಹೇಳ್ತೇವೆ. ಸೊ ಆನ್ಸರ್ ಬಿ ಆಗಮ ಸಂಧಿ. 14ನೇದು, ಎಲ್ಲೆಲ್ಲೋ ಏನೆಂದು ಉಸಿರಬೇಕು. ಎಲ್ಲೆಲ್ಲೂ ಏನೆಂದು ಉಸಿರಬೇಕು. ಸೊ ಇದು ಕನ್ನಡ ಪಾಠದ ಅಂದರೆ ಪ್ರಥಮ ಭಾಷೆ 5ನೇ ತರಗತಿಯ ಕನ್ನಡ ಗದ್ಯ ಭಾಗದಲ್ಲಿ ಬರುವ ಒಂದು ಪದವಾಗಿದೆ. ಎಲ್ಲೆಲ್ಲೂ ಏನೆಂದು ಉಸಿರಬೇಕು, ಕನ್ನಡ ನುಡಿ ಉಸಿರಬೇಕು. ಕೆಲವೊಬ್ಬರಿಗೆ ಇದು ಡೌಟ್ ಆಗ್ಬೋದು, ಅರೆ ಸರ್ ಎಲ್ಲಿದೆ? ಇಲ್ಲ ನಮ್ಮ ಬುಕ್ಕಲ್ಲಿ. ಕೆಲವೊಂದು ಶಾಲೆಗಳಲ್ಲಿ ದ್ವಿತೀಯ ಭಾಷೆ ಕನ್ನಡ, ತೃತೀಯ ಭಾಷೆ ಕನ್ನಡ ಯೂಸ್ ಮಾಡ್ತಾ ಇರ್ಬೋದು. ಆದರೆ ನೀವು ಮೊರಾರ್ಜಿ ಶಾಲೆ ಯೂಸ್ ಮಾಡಬೇಕು ಅಂದರೆ ಕನ್ನಡ ಗದ್ಯ ಭಾಗವನ್ನು ಪ್ರಥಮ ಭಾಷೆ ಕನ್ನಡ ಟೆಕ್ಸ್ಟ್ ಬುಕ್ಗೆ ನೀವು ರೆಫರ್ ಮಾಡಬೇಕಾಗುತ್ತೆ. ನಿಮ್ಮಲ್ಲಿರೋ ಕನ್ನಡ ಟೆಕ್ಸ್ಟ್ ಬುಕ್ಕು ಪ್ರಥಮ ಭಾಷೆ ಸಿರಿಗನ್ನಡ ಆಗಿದೆನೋ ಅದನ್ನು ತಿಳ್ಕೊಳ್ಳಿ. ಸಿರಿಗನ್ನಡ ಪ್ರಥಮ ಭಾಷೆಯ ಪಠ್ಯಪುಸ್ತಕ, ತಿಳಿಗನ್ನಡ ಇದು ದ್ವಿತೀಯ ಭಾಷೆ ಆಗಿದೆ. ಸೊ ಪ್ರಥಮ ಭಾಷೆದು ಸಿರಿಗನ್ನಡದಲ್ಲಿ ಈ ಬಗ್ಗೆ ಉಲ್ಲೇಖ ಇದೆ. ಪುರಂದರದಾಸರ ಅಂಕಿತನಾಮ ಯಾವುದು? ನೋಡಿ, ಪ್ರತಿಯೊಂದು ಈ ಪದ ಹಾಡೋರು, ಕವಿಗಳು, ದಾಸರು ತಮ್ಮ ಅಂಕಿತನಾಮ ಇಟ್ಕೊಳ್ತಾರಲ್ವ. ನೋಡಿ, ಕಾಗಿನೆಲೆ ಆದಿಕೇಶವ ಯಾರ್ದು? ನಿಮ್ಗೆ ಗೊತ್ತಿದೆ ಯಾರ್ದು ಅಂತ ಅಲ್ವಾ? ಯಾರ್ದು? ಕೂಡಲ ಸಂಗಮದೇವ ಯಾರ್ದು ಅಂತ ಕೂಡ ಗೊತ್ತಿದೆ ನಿಮಗೆ. ಚೆನ್ನಮಲ್ಲಿಕಾರ್ಜುನ ಕೂಡ ಯಾರ್ದು ಅಂತ ಗೊತ್ತಿದೆ. ಪುರಂದರ ವಿಠಲ ನೋಡಿ ಹೆಸರೇ ಇದೆ. ಪುರಂದರ ದಾಸರ ಅಂಕಿತನಾಮ ಪುರಂದರ ವಿಠಲ. ಕರೆಕ್ಟಾ? ಪುರಂದರ ವಿಠಲ ಅಂತ ಅವರು ಅಂಕಿತನಾಮವನ್ನು ಇಟ್ಕೊಳ್ತಾರೆ. ಅಂದರೆ ಪ್ರತಿಯೊಂದು ದಾಸರ ಪದಗಳ ಕೆಳಗಡೆ ಅವರು ಪುರಂದರ ವಿಠಲನನ್ನು ನೆನೆಯುತ್ತಾ ಹಾಡನ್ನು ಬರೀತಾರೆ. ಸೊ ಅವರ ಅಂಕಿತನಾಮ ಅಂತ ನಾವು ಅದನ್ನು ಸೂಚಿಸ್ತೇವೆ. ಅಕ್ಕಮಹಾದೇವಿ ಇರ್ಬೋದು, ಚೆನ್ನಮಲ್ಲಿಕಾರ್ಜುನ ಇಟ್ಕೊಂಡಿದ್ದಾರಲ್ವ, ಕೂಡಲ ಸಂಗಮದೇವ ತುಂಬ ಫೇಮಸ್, ಬಸವಣ್ಣ ಅವ್ರದ್ದು ಅಲ್ವಾ. ಓಕೆ, ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಓಕೆ ನೋಡಿ, 16ನೇ ಪ್ರಶ್ನೆಗೆ ಬಂದ್ವಿ ನಾವೀಗ. 16ನೇ ಪ್ರಶ್ನೆ ಕರೆಕ್ಟಾಗಿ ಓದಿ. 16ನೇ ಪ್ರಶ್ನೆಯಲ್ಲಿ ಏನು ಕೊಟ್ಟಿದ್ದಾರೆ ನೋಡಿ. ಆಲದ ಮರ ಎಲ್ಲಿ ಬೆಳೆದು ನಿಂತಿತ್ತು ಅಂತ ಕೇಳಿದ್ದಾರೆ. ಸೊ ಎಲ್ಲಿತ್ತು? ಆಪ್ಷನ್ ಎ ಅಗಸ್ಯಾಗ. ಅಗಸ್ಯಾಗ ಆಲದ ಮರ ಬೆಳೆದು ನಿಂತಿತ್ತು. ಇದು ಕೂಡ ಕನ್ನಡ ಪಠ್ಯಪುಸ್ತಕದಲ್ಲಿರೋ ಒಂದು ಪಾಠದ ಪದ್ಯದ ಭಾಗ ಆಗಿದೆ. ಬೇವೂರ ತಂದೆ ಹೆಸರೇನು? ಪಾಠದಲ್ಲಿದೆ ಗುರುನಾಥರಾವ್. ಬೇವೂರ ತಂದೆ ಹೆಸರು ಗುರುನಾಥರಾವ್. ಈ ಪ್ರಶ್ನೆ ಕೇಳ್ಬೋದು ಎಕ್ಸಾಮಿಗೆ, ನೆನ್ಪಿಟ್ಕೊಳ್ಳಿ. ಮದ್ದು ಗುಂಡುಗಳನ್ನು ಸಿಡಿಸಬೇಡಿ ಎಂದು ಹೇಳಿದವರು ಯಾರು? ಪಾಠದ ದೃಷ್ಟಾಂತದಲ್ಲಿ ಬರುವ ಒಂದು ವಾಕ್ಯ ಆಗಿದೆ. ನಾ ಹೇಳ್ದಲ್ವಾ, ಕನ್ನಡ 5ನೇ ತರಗತಿಯ ಕನ್ನಡ ಪುಸ್ತಕವನ್ನು ಓದ್ಬಿಟ್ರೆ ನಿಮ್ಗೆಲ್ಲದಕ್ಕೂ ಪ್ರಶ್ನೆ ಉತ್ತರ ಸಿಗುತ್ತೆ. ನಿಮ್ಮಲ್ಲಿ ಪುಸ್ತಕ ಇದ್ದರೆ ಪುಸ್ತಕ ತೆಗೆದು ನೋಡಿ, ಕಥೆಯನ್ನು ಅರ್ಥ ಆಗಿದ್ದರೆ ಈ ವಾಕ್ಯ ಎಲ್ಲಿ ಬಂದಿದೆ, ಯಾರು ಯಾರಿಗೆ ಹೇಳಿದರು ಅನ್ನೋದನ್ನು ಗೊತ್ತಾಗುತ್ತೆ. ಮುದ್ದು ಗುಂಡುಗಳನ್ನು ಸಿಡಿಸಬೇಡಿ ಅಂತ ಹೇಳಿದವರು ಮಂಗ. ಓಕೆ, 19ನೇದು, ದುಡ್ಡಿಲ್ಲದೆ ದೊಡ್ಡವರು ಮಲ್ಲಜ್ಜಿಯ ಬಳಿ ವಸ್ತುಗಳನ್ನು ತೆಗೆದುಕೊಳ್ಳುತ್ತಾರೆ. ಈ ವಾಕ್ಯದಲ್ಲಿ ವಿಜಾತಿಯ ಸಂಯುಕ್ತಾಕ್ಷರ ಪದ ನೋಡಿ, ಒತ್ತಕ್ಷರದಲ್ಲಿ ವಿಜಾತಿಯ ಸಂಯುಕ್ತಾಕ್ಷರ, ಸಜಾತಿಯ ಸಂಯುಕ್ತಾಕ್ಷರ ಅಂತದೆ ಅಲ್ವಾ. ನಿಮ್ಗೆ ಗೊತ್ತಿದೆ ಸಂಯುಕ್ತಾಕ್ಷರಗಳಂದ್ರೆ ಏನು. ಒತ್ತಕ್ಷರದಲ್ಲಿ ವಿಜಾತಿಯ ಸಂಯುಕ್ತಾಕ್ಷರ ಅಂದ್ರೇನು, ಸಜಾತಿಯ ಸಂಯುಕ್ತಾಕ್ಷರಗಳೆಂದ್ರೆ ಏನು ಅನ್ನೋ ಬಗ್ಗೆ ನಿಮಗೆ ಕಲ್ಪನೆ ಇದೆ. ಸಜಾತಿ ಸಂಯುಕ್ತಾಕ್ಷರ ಅಂದರೆ ಅದೇ ಅಕ್ಷರಕ್ಕೆ ಅದರದೇ ಒತ್ತು ಬಂದರೆ ನೋಡಿ, ದುಡ್ಡಿಲ್ಲ, ಡಕ್ಕೆ ಡನೇ ಬಂದಿದೆ, ಲಕ್ ಲ ಬಂದಿದೆ. ಸೊ ಇದು ಆನ್ಸರ್ ಆಗಲ್ಲ, ಇದು ಸಜಾತಿ ಆಗುತ್ತೆ. ಅವ್ರು ಕೇಳಿದ್ದು ವಿಜಾತಿ ಅಂತ. ದೊಡ್ಡವ ನೋಡಿ, ಡಕ್ಕೆ ಡನೇ ಬಂದಿದೆ ಅಲ್ವಾ, ಅದೇ ಅಕ್ಷರಕ್ಕೆ ಅದೇ ಒತ್ತು ಬಂದರೆ ಅದು ಸಜಾತಿಯ ಸಂಯುಕ್ತಾಕ್ಷರ ಅಂತವೆ. ಬೇರೆ ಅಕ್ಷರಕ್ಕೆ ಬೇರೆ ಒತ್ತು ಬಂದರೆ ವಿಜಾತಿಯ ಸಂಯುಕ್ತಾಕ್ಷರ ಅಂತವೆ. ಮಲ್ಲಜ್ಜಿ ನೋಡಿ, ಮಲ್ಲಜ್ಜಿ ಲಕ್ ಲ ಬಂದಿದೆ. ಸೊ ಇದು ಕೂಡ ಆನ್ಸರ್ ಆಗಲ್ಲ. ಅವರು ಸಜಾತಿ ಅಂತ ಕೇಳಿದರೆ ಇದು 3 ಆಗ್ತಿತ್ತು. ಕೊನೆಯಲ್ಲಿ ವಸ್ತುಗಳು ಅಂತ ಇದೆ ನೋಡಿ, ಸಕ್ಕೆ ತ ಒತ್ತು ಬಂದಿದೆ ಅಲ್ಲ, ಸಕ್ಕೆ ತ ಒತ್ತು, ವಸ್ತು
ಸೂಕ್ಕೆ ತವತ್ ಬಂದು ಬಿಟ್ಟಿದೆ. ಸೊ ಇದು ವಿಜಾತಿಯ ಸಂಯುಕ್ತಾಕ್ಷರ. 19ನೇ ಪ್ರಶ್ನೆ ಉತ್ತರ ವಸ್ತುಗಳು ಅಂತ ಆಗುತ್ತೆ. 25 ಸಂಗೊಳ್ಳಿ ರಾಯಣ್ಣನನ್ನು ಯಾವಾಗ ಗಲ್ಲಿಗೇರಿಸಲಾಯಿತು? ಇವತ್ತು ದಿನಾಂಕ 25, ನಾವು ವಿಡಿಯೋ ಮಾಡ್ತಿರೋದು. ನಾಳೆ ದಿನ 26 ಗಣರಾಜ್ಯೋತ್ಸವ ದಿನ ಅಲ್ವಾ? ನೋಡಿ, ಜನವರಿ 26ರಂದು ಅವ್ರಿಗೆ ಏನು ಮಾಡ್ತಾರೆ? ಗಲ್ಲಿಗೇರಿಸ್ತಾರೆ ಸಂಗೊಳ್ಳಿ ರಾಯಣ್ಣ. ಇದು ಕೂಡ ಪಾಠದ ದೃಷ್ಟಾಂತದಲ್ಲಿ ಬಂದಿದೆ. ಸಂಗೊಳ್ಳಿ ರಾಯಣ್ಣ ಗೊತ್ತಿದೆ ನಿಮ್ಗೆ ಯಾರು ಅಂತ ಅಲ್ವಾ? ಸೊ ಅವರ ಗಲ್ಲಿಗೇರಿಸಿದ ದಿನಾಂಕವನ್ನು ಕೇಳಿದರೆ ಜನವರಿ 26. ನಮಗೆ ಗಣರಾಜ್ಯೋತ್ಸವ ದಿನಾಂಕ ಕೂಡ ಜನವರಿ 26. ನಾಳೆ ದಿನ ನಮ್ಮ ದೇಶದಲ್ಲಿ ಗಣರಾಜ್ಯೋತ್ಸವವನ್ನು ಆಚರಿಸಿದ್ದಾರೆ. ನಿಮ್ಗೆ ಗೊತ್ತಿದೆ ಅಲ್ವಾ? ರಿಪಬ್ಲಿಕ್ ಡೇ ಅಂತ ನಾವು ಹೇಳ್ತೇವೆ. ಯಾಕೆ, ಅದರ ಹಿನ್ನೆಲೆ ಏನೋ ಅದ್ರ ಬಗ್ಗೆ ನೀವು ತಿಳ್ಕೊಂಡಿದ್ದೀರಾ ಅಂತ ಹೇಳ್ತಾ, ಇವತ್ತಿನ ಪ್ರಮುಖವಾದ 20 ಪ್ರಶ್ನೆಯನ್ನು ಒಂದು ಕ್ವೆಶ್ಚನ್ ಪೇಪರಿಂದ ನಾನು ಸಾಲ್ವ್ ಮಾಡಿದ್ದೇನೆ. ಇವಾಗ ಇನ್ನು ಮುಂದಿನ ಭಾಗದಲ್ಲಿ ನಾವು ಈ ವಿಡಿಯೋನ ಕಂಟಿನ್ಯೂ ಮಾಡೋಣ. ಮುಂದಿನ ಭಾಗ ಆಂಗ್ಲ ಭಾಷೆದ್ದಾಗಿರುತ್ತೆ. ಇಂಗ್ಲೀಷ್ ಬಗ್ಗೆ ನಾನು ಕೆಲವೊಂದು 20 ಪ್ರಶ್ನೆಗಳನ್ನು ಬಿಡಿಸ್ತೇನೆ. ಅದೇ ಥರ ಗಣಿತಕ್ಕೆ ಹೋಗೋಣ, ಸಮಾಜ ವಿಜ್ಞಾನಕ್ಕೆ ಹೋಗೋಣ, ಹಾಗೆ ನಿಮ್ಮ ಜನರಲ್ ನಾಲೆಜಿಗೆ ಕೂಡ ಹೋಗೋಣ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತೇನೆ. ಧನ್ಯವಾದಗಳು ವಿದ್ಯಾರ್ಥಿಗಳೇ. ಸರಿಯಾಗಿ ಕಲೀರಿ. ಮುಂಬರುವ ಪರೀಕ್ಷೆಯಲ್ಲಿ ಯಾವುದೇ ರೀತಿ ತಪ್ಪಿಲ್ದಂಗೆ ಅತಿ ಹೆಚ್ಚು ಅಂಕ ಗಳಿಸಲಿಕ್ಕೆ ನಾವು ಪ್ರಯತ್ನ ಪಡೋಣ. ಹೆಚ್ಚು ಓದಿ, ಹೆಚ್ಚು ಜ್ಞಾನವನ್ನು ಸಂಪಾದಿಸಿ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.